ಎಲ್ಲ ಆತ್ಮ ಬಂಧುಗಳಿಗೆ ಅಂತರಾಳದಿಂದ ಪ್ರಣಾಮಗಳು. ನಿಮ್ಮ ಪ್ರೀತಿಯ ಮೇನಕ. ಹೊಸ ವರ್ಷ ನಿಮ್ಮ ಬದುಕಿನಲ್ಲಿ ಯಶಸ್ಸು ಮತ್ತು ಸಂತಸವನ್ನು ತರಲಿ. ಹೊಸ ವರ್ಷ ಅಂದರೆ ಎಲ್ಲರ ಮನಸ್ಸಲ್ಲೂ ಎಷ್ಟು ಆನಂದ ತರುತ್ತೆ ಅಲ್ವಾ? ಹೊಸ ವರ್ಷ ಅನ್ನೋದು ಬರೀ ಕ್ಯಾಲೆಂಡರ್ನ ಬದಲಾಯಿಸೋ ದಿನ ಕ್ಷಣ ಅಲ್ಲ. ಹೊಸ ಶಕ್ತಿ, ಹೊಸ ಹುರುಪು, ಹೊಸ ದೃಷ್ಟಿಕೋನದೊಂದಿಗೆ ಮತ್ತೊಂದು ವರ್ಷನ ಆಚರಿಸುವಂಥ ಸಡಗರ ಅಷ್ಟೇ. ಹೊಸ ವರ್ಷದಲ್ಲಿ ನಮ್ಮ ಬದುಕಿನ ಪುಟದಲ್ಲಿ ಒಂದು ಹೊಸ ಹಾಳೆ ತೆರೆಯುತ್ತೆ, ನಮ್ಗೆ ಹೊಸ ಚೈತನ್ಯ ಮೂಡುತ್ತೆ. ಹೇಗೆ ನಮ್ಮ ಸಂಪ್ರದಾಯನ ಸಂಸ್ಕೃತಿನ ನಾವು ಪೂಜಿಸ್ತೀವಿ, ಅದೇ ರೀತಿ ಹೊಸ ವರ್ಷ ಕ್ಯಾಲೆಂಡರ್ನ ಸಹ ನಾವು ಗೌರವಿಸಬೇಕು. ಯಾಕೆ ಅಂದರೆ ನಮ್ಮ ಜೀವನದಲ್ಲಿ ಒಂದು ಶಿಸ್ತು ಬೇಕಲ್ವಾ? ದೊಡ್ಡವ್ರು ಹೇಳ್ತಾರೆ ಶಿಸ್ತುಬದ್ಧವಾಗಿ ನಡ್ಕೋ ಮಾಡು ಅಂತ ಅಲ್ವಾ? ಅದು ಹೇಗೆ ಪಾಲನೆ ಮಾಡೋದು, ಯಾವ ರೀತಿ? ಅದಕ್ಕೊಂದು ರೀತಿ ನೀತಿ ಬೇಕಲ್ವೇ? ಅದಕ್ಕೆ ಒಂದು ಸಿಸ್ಟಮ್ ಮಾಡಿದ್ದಾರೆ, ದಿನಗಳು, ತಿಂಗಳುಗಳು, ವರ್ಷಗಳು ಅಂತ ಲೆಕ್ಕ ಇಡೋದಕ್ಕೆ. ಈಗ 1 ಆದಮೇಲೆ 3, 5 ಇಷ್ಟ ಬಂದಂಗೆ ಹೇಳೋಕ್ಕಾಗತ್ತಾ? ಇಲ್ಲ ಅಲ್ಲ. 1 ಆದಮೇಲೆ 2, 3, 4 ಹೀಗೆ ಇರೋದು. ಅದನ್ನೊಂದು ಸಿಸ್ಟಮ್ ಆಗಿ ತಂದಿದ್ದಾರೆ. ಏನಕ್ಕೆ? ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳಿಬೇಕು ಅಂದರೆ ಒಂದು ಶಿಸ್ತಿರಬೇಕು, ಅದು ಒಂದು ಲೆಕ್ಕಾಚಾರ ಸಿಗಬೇಕು ನಮಗೆ. ಅಂದರೆ ನಾವು ಪ್ರತಿ ವರ್ಷ ನಮ್ಗೆ ಅದೇನು ಸೂಚಿಸುತ್ತೆ? ಮನಿ ಮ್ಯಾನೇಜ್ಮೆಂಟ್ ಸೂಚಿಸುತ್ತೆ, ನಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಸೂಚಿಸುತ್ತೆ, ಮತ್ತು ನಮ್ಮ ಪ್ರೋಗ್ರೆಸ್ ಹೇಗಿದೆ ಅಂತ ತೋರಿಸುತ್ತೆ. ನಮ್ಮ ಈ ವರ್ಷದಲ್ಲಿ ಸ್ಟ್ರೆಂತ್ ಏನಾಗಿತ್ತು, ವೀಕ್ನೆಸ್ ಏನಾಗಿತ್ತು, ನೆಕ್ಸ್ಟ್ ಪ್ಲ್ಯಾನ್ ಏನು ಮಾಡಬೇಕು ಅಲ್ಲ, ಪ್ರತಿಯೊಂದು ಎಷ್ಟಿದೆ ನೋಡಿ, ಹೇಗೆ ತಿಳ್ಕೊಳ್ಳೋದು. ಸೊ ನಮ್ಮ ಧರ್ಮ ಏನಿದೆ, ನಮ್ಮ ಸಂಸ್ಕೃತಿ ಸಂಪ್ರದಾಯನ ಪೂಜಿಸೋಣ, ಹೊಸ ವರ್ಷ ಕ್ಯಾಲೆಂಡರ್ನ ಗೌರವಿಸೋಣ. ಇಷ್ಟನ್ನೆಲ್ಲ ತಿಳ್ಕೊಂಡು ನಾವು ನಮ್ಮ ಆತ್ಮವಿಶ್ವಾಸನ ಹೇಗೆ ಹೆಚ್ಚಿಸ್ಕೊಳ್ಳೋದು? ಸೊ ಟ್ರೈನ್ ಯುವರ್ ಬ್ರೈನ್. ನಮ್ಮ ಬ್ರೈನ್ನ ಟ್ರೈನ್ ಮಾಡಬೇಕು. ಹೇಗೆ? ಪ್ರತಿದಿನ ಒಂದು 10 ನಿಮಿಷ ಓದೋದನ್ನು ರೂಢಿ ಮಾಡ್ಕೊಬೇಕು. ಅದು ಆದಮೇಲೆ ಹೆಚ್ಚಿಸ್ಕೊಂಡು ಹೋಗಬೇಕು, ಅರ್ಧ ಗಂಟೆ 20 ನಿಮಿಷ ಹೇಗಾಗುತ್ತೆ ಹಾಗೆ. ಜೊತೆಗೆ ನಾವು ಫಿಸಿಕಲಿ ಮೆಂಟಲಿ ಹೆಲ್ತಿ ಪರ್ಸ್ನಲಿ ಪ್ರೋಗ್ರೆಸ್ ಆಗಬೇಕು ಅಂದರೆ, ಪ್ರೊಫೆಷನಲ್ ಸಹ ಪ್ರೋಗ್ರೆಸ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಬೇಕು. ನಾವು ಆ ಜೀಲ್ ಬಿಟ್ಕೊಡ್ಬಾರ್ದು ಯಾವತ್ತೂ. ಸಂತೋಷ ಎಂಥ್ಯೂಸಿಯಾಸಮಿಂದ ನಾವು ಹೋಗೋದನ್ನು ಕಲಿಬೇಕು. ಮತ್ತು ನಾವು ಏನು ಪ್ಲ್ಯಾನಿಂಗ್ ಒಂದು ಜನರಲ್ ಮೇಂಟೈನ್ ಮಾಡಬೇಕು. ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ. ಜೊತೆಗೆ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ನಮಗೆ ಲೋ ಕಾನ್ಫಿಡೆಂಟ್ ಏನಾದ್ರು ಆಯಿತಾ, ಆವಾಗ ಒಂದು ಮಂತ್ರನೇ ಹೇಳ್ಕೊಬೇಕು, ಐ ವಿಲ್, ಐ ಕ್ಯಾನ್. ಈ ಥರದ್ದು ಹೇಳ್ಕೊತಾ ಇರಲಿ, ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಪೀಕ್ ಆಗೋಗುತ್ತೆ ಮಾಡಿ ನೋಡಿ. ಇದ್ರ ಜೊತೆಗೆ ಇವತ್ತು ಎಲ್ಲರೂ ಗೋಲ್ ಸೆಟ್ಟಿಂಗ್ ಮಾಡಿ. ನಿನ್ನೆ ಯಾರ್ಯಾರು ಬರ್ದಿರಲ್ವೋ ಇವತ್ತು ಗೋಲ್ಸ್ನ ಬರೀರಿ. ಅದು ಆಗುತ್ತೋ ಬಿಡುತ್ತೋ ನೆಕ್ಸ್ಟು, ಆದರೆ ನೀವು ಒಂದು 2 ಆದರೂ ರೀಚ್ ಆಗಿರ್ತೀರ. ಗೋಲ್ ಅನ್ನೋದು ಬರೀ ಮೈಂಡಲ್ಲಿ ಸೆಟ್ ಮಾಡ್ಕೊಳ್ಳೋದಲ್ಲ, ಆ್ಯಕ್ಷನ್ ರೂಪಕ್ಕೆ ತರಬೇಕು, ಬರೀಬೇಕು. ಗೋಲ್ನ ಬರೆದಾಗಲೇ ಮಾತ್ರ ಅದಕ್ಕೆ ಪವರ್ ಬರೋದು. ಸೊ ಹ್ಯಾಂಡ್ ರೈಟಿಂಗ್ ಈಸ್ ದಿ ಬ್ರೈನ್ ರೈಟಿಂಗ್ ಅಂತ ಹೇಳ್ತೀವಿ. ನೀವು ಬರೆದಾಗ ಆ ಪವರ್ ಗೊತ್ತಾಗುತ್ತೆ ನೋಡಿ. ವರ್ಷದಲ್ಲಿ ನೀವು 10 ಬರ್ಕೊಂಡಿದ್ರೆ 2 ಆದರೂ ರೀಚ್ ಆಗಿರ್ತೀರ. ಬರೀರಿ, ಇವತ್ತು ಗೋಲ್ ಸೆಟ್ ಮಾಡಿರಿ, ಗೋಲ್ ಬರೀರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಧನ್ಯವಾದಗಳು.